ಸಖತ್ ಟೇಸ್ಟಿಯಾಗಿ ಎಲೆಕೋಸು ಪಲ್ಯ ಮಾಡೋದು ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ವೆಲ್ಕಮ್ ಟು ಅನುಷಾ ರೆಸಿಪೀಸ್. ಒಂದು ಕುಕ್ಕರ್ಗೆ ನಾನು ಸ್ವಲ್ಪ ನೀರು ಹಾಕಿ ಒಂದು ಕಾಲು ಬಟ್ಲಷ್ಟು ಕಡಲೆಬೇಳೆನ ಹಾಕೋತಾ ಇದ್ದೀನಿ. ಈಗ ನಾವು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಎಲೆಕೋಸನ್ನ ಕುಕ್ಕರ್ಗೆ ಹಾಕ್ಕೊಂಡು ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡಿರ್ತೀವಲ್ಲ, ಅದು ಮುಳುಗುತ್ತಾ ಅಂತ ಒಂದ್ಸತಿ ನೋಡಿಕೊಂಡು ಒಂದು ವಿಷಲ್ ಇದನ್ನು ಕುಕ್ ಮಾಡ್ಕೋಬೇಕಾಗತ್ತೆ. ಒಂದು ವಿಷಲ್ ನಂತರ ನೋಡಿ ಕಡಲೆಬೇಳೆ ಮತ್ತು ಎಲೆಕೋಸು ಎರಡು ಕೂಡ ಪರ್ಫೆಕ್ಟಾಗಿ ಬೆಂದಿರುತ್ತೆ ಅಂತಲೇ ಹೇಳ್ಬಿಡ್ಬೋದು. ಈಗ ಇದನ್ನು ನಾವು ಒಂದು ಜಾಲರಿ ಬಟ್ಲಿಗೆ ಬಸ್ತು ಇಟ್ಕೋಬೇಕಾಗತ್ತೆ. ಈಗ ಒಗ್ಗರಣೆಗೆ ಒಂದು ಬಾಣಲಿಗೆ 2ರಿಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಹಾಕ್ಕೋಬೇಕಾಗತ್ತೆ. ಸಾಸಿವೆ ಸಿಡಿದ ನಂತರ ಇದಕ್ಕೆ ನಾವು ಸ್ವಲ್ಪ ಕರಿಬೇವಿನ ಸೊಪ್ಪಿನ ಎಲೆಗಳನ್ನ ಹಾಕೋಬೇಕಾಗತ್ತೆ. ಎಲೆಗಳು ಚೆನ್ನಾಗಿ ಬಾಡಿದ ನಂತರ ಇದಕ್ಕೆ ನಾವು ಹಸಿಮೆಣಸಿಕಾಯಿ ಹಾಕೋಬೇಕು. ಖಾರ ಎಲ್ಲೂ ಉಪಯೋಗಿಸ್ತಿಲ್ಲ, ಅದರಿಂದ ಹಸಿಮೆಣಸಿಕಾಯಿನೇ ಖಾರ ತುಂಬಾ ವಿಭಿನ್ನವಾದಂತಹ ಟೇಸ್ಟ್ ಇರುತ್ತೆ ಇದು ಅಂತಲೇ ಹೇಳ್ಬೋದು. ಈಗ ಒಂದು ಈರುಳ್ಳಿನ ನಾನು ಸಣ್ಣದಾಗಿ ಹಚ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಇದ್ರ ಜೊತೆಗೆ ಹಾಕ್ಕೊಂಡು ಈರುಳ್ಳಿಗೆ ಮೇಲ್ಗಡೆ ಸ್ವಲ್ಪ ಉಪ್ಪು ಧರಿಸ್ಕೊಂಡು 1ರಿಂದ 2 ನಿಮಿಷಗಳ ಕಾಲ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಫ್ರೈ ಮಾಡ್ಕೊಂಡ ನಂತರ ನಾನು ಇದಕ್ಕೆ ಸ್ವಲ್ಪನೇ ಕಲರ್ಗೆ ಅರಿಶಿನ ಪುಡಿ ಹಾಕೋತಾ ಇದ್ದೀನಿ. ಇದು ಆಪ್ಷನಲ್, ನೀವು ಬೇಕಂದರೆ ಹಾಗೆ ಪ್ಲೇನ್ ಕೂಡ ಮಾಡ್ಕೋಬೋದು, ಇಲ್ಲ ಕಲರ್ಗೆ ಸ್ವಲ್ಪ ಅರಿಶಿನ ಪುಡಿ ಕೂಡ ಆ್ಯಡ್ ಮಾಡ್ಕೋಬೋದು. ಈಗ ನಾನು ಇದಕ್ಕೆ ಸ್ವಲ್ಪನೇ ಕೊತ್ತಂಬರಿ ಸೊಪ್ಪನ್ನ ಈಗಲೇ ಆ್ಯಡ್ ಮಾಡಿಕೊಂಡು ಒಂದೇ ಸತಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇದನ್ನ ಬೇಕಂದರೆ ನೀವು ಲಾಸ್ಟ್ಗೂ ಹಾಕೋಬೋದು, ಬಟ್ ನಾನು ಈಗಲೇ ಹಾಕಿ ಸ್ವಲ್ಪ ಹಾಗೆ ಫ್ರೈ ಮಾಡಿದ ತಕ್ಷಣವೇ ನಾವು ಆಗಲೇ ಬೇಯಿಸಿಟ್ಕೊಂಡಂತಹ ಎಲೆಕೋಸನ್ನ ಇದರೊಳಗಡೆ ಹಾಕ್ಕೊಂಡು ಚೆನ್ನಾಗಿ 2 ನಿಮಿಷಗಳ ಕಾಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇದನ್ನು ನಾವು 2 ನಿಮಿಷ ದಮ್ಮಲ್ಲಿ ಕಡಿಮೆ ಉರಿಲಿ ಬೇಯಿಸಬೇಕಾಗತ್ತೆ. ಒಂದು ಮುಚ್ಚಳನ ಮುಚ್ಚಿ ನಾನಿಲ್ಲಿ ಕಡಿಮೆ ಉರಿಲಿ ಈಗ ಬೇಯಿಸ್ತಾ ಇದ್ದೀನಿ. ಇದಕ್ಕೆ ಮೇಲ್ಗಡೆ ಸ್ವಲ್ಪ ಕಾಯಿ ತುರಿ ಉದುರಿಸ್ಕೊಳ್ಳೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಫೈನಲಿ ಕ್ಯಾಬೇಜ್ ಪಲ್ಯ ರೆಡಿ ಆಗಿದೆ. ಈ ರೆಸಿಪಿ ಇಷ್ಟ ಆಗಿದ್ರಲ್ಲಿ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ.